ಏನಾದ್ರು ಕಗ್ಗ ಒಂಥರ ಡಿಫ್ರೆಂಟಾಗಿ ಮಾಡ್ಬೇಕಪ್ಪ. ಡಿಫ್ರೆಂಟ್ ಅಂದರೆ ಯಾರಾದ್ರು ಸೆಲೆಬ್ರಿಟಿ ಕರ್ಸ್ಕೋಣ. ವಿಜಯ್ ಪ್ರಕಾಶ್ ತಿರ್ಕನ್ ಕನ್ಸು ಕಾಣ್ತಾ ಇದೆಯಾ ನೀನು? ತಿರ್ಕನ್ ಕನ್ಸು ಅಂದ ತಕ್ಷಣ ನನಗೊಂದು ಪದ್ಯ ನೆನಪಾಯ್ತು. ಈ ನಾವು ಪ್ರೈಮರಿ ಶಾಲೆ ಇದ್ದಾಗ ಒಂದು ಪದ್ಯ ಇತ್ತು, ಷಡಾಕ್ಷರಿ ಅಂತ ಕವಿ ಬರ್ತಿದ್ದು. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡೇನೆಂತೇನೆ ಅಂತ. ನಮ್ಮ ವೀಕ್ಷಕರಿಗೂ ಗೊತ್ತಿರತ್ತದು. ಅವತ್ತಿನ ಇದ್ರ ಬಗ್ಗೆನೇ ಒಂದು ಕಗ್ಗ ಇದೆ ನೋಡೋಣ. ಸುಳ್ಳಲ್ಲ ಕಥೆಯ ತಿರುಕನು ಕಂಡ ಸವಿಗನಸು, ಚೆಲ್ಲಿತಲ್ಲವೇ ಹಿಟ್ಟು ಘಟವನವನೊದೆಯೇ, ಜಳ್ಳು ಸುಖ ದುಃಖವಿರಬಹುದಾ ದೊಡದರ ಮೊನೆ, ಮುಳ್ಳಹುದು ಜೀವಕ್ಕೆ ಮಂಕುತಿಮ್ಮ. ನಾನಾಗಲೇ ಹೇಳಿದೆ ತಿರುಕನ ಕನಸು ಪದ್ಯದ ಬಗ್ಗೆ. ಆ ಪದ್ಯದಲ್ಲಿ ಒಂದು ಒಳ್ಳೆ ರಾಜ ವೈಭೋಗವನ್ನು ಅನುಭವಿಸ್ತಿರ್ತಾನೆ, ಆ ರೀತಿ ಕನಸು ಕಾಣ್ತಾ ಇರ್ತಾನೆ. ಯಾವಾಗ ಶತ್ರು ಸೈನ್ಯ ಬಂದ್ಬಿಡುತ್ತೆ ಅವನು ಹೆದರಿ ತನ್ನ ಮಗಳಲ್ಲಿದ್ದ ಮಡಿಕೆನ ಒದ್ಬಿಡ್ತಾನಂತೆ. ಒಂದಿಷ್ಟು ಭಿಕ್ಷೆ ಬೇಡಿ ತಂದೆಲ್ಲ ಹಿಟ್ಟೆಲ್ಲ ಇರುತ್ತೆ, ಅದೆಲ್ಲ ಚಲೋಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ. ಹಾಗೆ ಅವ್ನು ಕನ್ಸು ಕಂಡಿದ್ದು ಕನಸೆ, ಆದರೆ ಅದರಿಂದ ಪರಿಣಾಮ ಆಗಿದ್ದೇನು, ಅವ್ನು ಭಿಕ್ಷೆ ಬೇಡಿ ತಂದಿದ್ದು ಮೊಡಕೆನೂ ಹೊಡೆದೋಗ್ಬಿಡ್ತು. ಹಾಗೆ ನಮ್ಮ ಜೀವನದಲ್ಲೂ ಎಷ್ಟೋ ಸಲ ಅನಿಸುತ್ತೆ, ಹೇಳ್ತಾರೆ ಏನಾದ್ರು ಕೆಟ್ಟದಾದಾಗ ಒಂದು ಕನಸು ಅಂತ ಮರೆತುಬಿಡು ಅಂತ. ಆದರೆ ಕನಸಾಗಿದ್ರು ಅದು ಮಾಡೋ ಪರಿಣಾಮ ಅಷ್ಟೇ ದೊಡ್ಡದಾಗಿರುತ್ತೆ. ಅದರಿಂದ ಯಾವುದು ಕೂಡ ಕನಸಲ್ಲ, ಎಲ್ಲದರಿಂದನೂ ಏನಾದರೂ ಒಂದು ಪರಿಣಾಮ ಆಗೇ ಆಗತ್ತೆ ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಸತ್ಯ ಅಲ್ವಾ? ನಮಸ್ಕಾರಗಳು.